ಇಂದ ನಮ್ಮ ಈ ಒಂದು ಕ್ಯಾಂಪ್ ಏನಿದೆಯೋ ಒಂದು ಕಡೆ ಫಿಸಿಕಲಿ ನಾನು ಟೈರ್ಡ್ ಆಗಿದೆ, ಮೆಂಟಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸುಮಾರು ಮೊದಲನೇ ದಿವಸ ಬಂದಾಗ 43 ಟೋಟ್ಲು, ನಿನ್ನೆ ಇವತ್ತು ಮೊನ್ನೆ 43 ಆಫೀಸ್ಗಳನ್ನು ನಾನು ವಿಸಿಟ್ ಮಾಡಿದ್ದೀನಿ. ಅದರಲ್ಲಿ 24 ಸುಮೋಟೋ ಕೇಸ್ ಲಿಸ್ಟ್ ಮಾಡಿದ್ದೀನಿ. ಅದು ಅಲ್ಲದೆ ಮೊನ್ನೆ ಸಾಯಂಕಾಲ ಹೇಳಿದ ಅಂಗನವಾಡಿ ಇದು ನೆನ್ನೆ ಬೆಳಗ್ಗೆ ಓಪನ್ ಮಾಡಿ ಬಂದೆ. ಮೊನ್ನೆ ಬಂದಿದ್ದ ದಿವಸ ಅರ್ಲಿ ಮಾರ್ನಿಂಗ್ ಬಸ್ ಸ್ಟ್ಯಾಂಡ್ಗೆ ಹೋದೆ. ಇವತ್ತು ಅದು ಬಸ್ ಸ್ಟ್ಯಾಂಡ್ ಎಲ್ಲ ತಂದು ಕೊಟ್ಟಿದ್ದಾರೆ. ಬೆಳಗ್ಗೆ ಎಲ್ಲ ಚೆಕ್ ಮಾಡಿದೆ. ನಾನು ನಮ್ಮವ್ರನ್ನೂ ಕಳಿಸಿದ್ದೆ. ಹೊಸ ಇದು ಕ್ಲೀನಾಗಿ ಆಗಿದೆ. ಅಲ್ಲಿ ಏನೇನು ಹೇಳಿದ್ದೀವಿ ಅದನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ. ಆಮೇಲೆ ಇವತ್ತು ಬೆಳಗ್ಗೆ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಜನ್ಮದಿನ ಅಂತ ಹೇಳಿಬಿಟ್ಟು ನಮ್ಮ ಸ್ಪೋರ್ಟ್ಸ್ ಇದಕ್ಕೆ ಹೋಗಿದ್ವಿ. ಅಲ್ಲಿ ತಾವು ಬಂದಿದ್ರಿ. ಅಲ್ಲಿ ನಾನು ನಿಮ್ಮನ್ನು ದೂರ ಕಳಿಸಿ ಮಕ್ಕಳನ್ನ ಮಾತಾಡಿದೆ. ಬಿಸಿನೀರಿಲ್ಲ ಅಂತ ಹೇಳಿದ್ರು. ಕಾಲು ಬರಬೇಕಾದ್ರೆ ನಮ್ಮ ಸಾಹೇಬರಿಗೆ ಬಿಸಿನೀರಿಲ್ಲ ಮಕ್ಕಳಿಗೆ ಹೆಂಗೆ ಅಂತ ಮಧ್ಯಾಹ್ನ ಅದನ್ನು ಆಗೋಗಿ ಸೆಟ್ಲ್ ಆಗೋಯ್ತು. ಸೋಲಾರ್ ಫಿಟ್ ಮಾಡಿದ್ದಾರೆ, ಅನುಕೂಲ ಆಗಿದೆ. ಆ ಥರ ಸುಮಾರು ಕೆಲಸಗಳಾಗಿದೆ. ನಮ್ಮ ನಿನ್ನೆ ತಾನೇ ಯಾರೋ ಒಬ್ಬರು ಹೇಳಿದರು ಪೆನ್ಷನ್ ಕೊಟ್ಟಿಲ್ಲ ಅಂತ. ಅದು ಇವತ್ತು ಪೆನ್ಷನ್ ಕೊಡಿಸ್ಬಿಟ್ಟೆ ಅವರಿಗೆ. ಆ ಥರ ಸಣ್ಣ ಪಣ್ಣ ಕೆಲಸಗಳು ಸುಮಾರಾಗಿದೆ. ಈ ಸುಮೋಟೋ ಅಲ್ಲದೆ 43 ಕೆಲಸಗಳು ಅಲ್ಲದೆ ಸುಮೋಟೋ ಕೇಸ್ಗಳು ನಾನು ಇದರಲ್ಲಿ ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಬೋಧನಾ ಹಾಸ್ಪಿಟ್ಲು ಅದು ಸುಮೋಟೋ ಮಾಡ್ತಾಯಿದ್ದೀನಿ. ತಾಯಿ ಮತ್ತು ಮಕ್ಕಳ ಕಿಮ್ಸ್ ಆಸ್ಪತ್ರೆಗಳಲ್ಲಿ, ತಾಲೂಕು ಕಚೇರಿ, ಜಿಲ್ಲಾ ತರಬೇತಿ ಕೇಂದ್ರ ಇಲ್ಲಿ ಮಾಡ್ತಾಯಿದ್ದೀನಿ. ಭೂ ದಾಖಲೆ ಸಹಾಯ ನಿರ್ದೇಶಕ ಕಚೇರಿ ಕೊಪ್ಪಳ ತಾಲೂಕು ಇಲ್ಲಿ ಮಾಡ್ತಾಯಿದ್ದೀನಿ. ಇವೆಲ್ಲ ಎಲ್ಲೆಲ್ಲಿ ಸುಮೋಟೋ ಮಾಡ್ತಾಯಿದ್ದೀನಿ ಸ್ವಯಂ ಪ್ರಯತ್ನ. ಅಂದರೆ ಐ ಆಮ್ ನಾಟ್ ಹ್ಯಾಪಿ ವಿತ್ ಅವರು ಏನು ಎಕ್ಸ್ಪ್ರೆಷನ್ ಕೊಟ್ಟರು, ಹ್ಯಾಪಿ ಆಗಿಲ್ಲ. ಅಲ್ಲಿ ಕೆಲಸಗಳು ಆಗಬೇಕು. ಇಂಥವೆಲ್ಲ ನಾವು ಸುಮೋಟೋ ಮಾಡಿದ್ದೀನಿ. ಉಪವಿಭಾಗಾಧಿಕಾರಿ ಕಚೇರಿ ಕೊಪ್ಪಳ ಅಲ್ಲಿ ಸ್ವಯಂ ಪ್ರಯತ್ನ ಮಾಡ್ತಾಯಿದ್ದೀನಿ. ನಗರಸಭೆ ಕೊಪ್ಪಳ ಜಿಲ್ಲೆ ಸ್ವಯಂ ಪ್ರಯತ್ನ ಮಾಡ್ತಾಯಿದ್ದೀನಿ. ಉಪನಿರ್ದೇಶಕ ಕಚೇರಿ ತೋಟಗಾರಿಕೆ ಅಲ್ಲಿ ಎಕ್ಸ್ಪೈರಿ ಡ್ರಗ್ಸ್ ಇಟ್ಟಿದ್ರು, ರೈತರು ಮಾಡಿದ್ದು ಅಂತ. ಆದರೂ ನಾನು ಸಮಾಧಾನ ಆಗಿಲ್ಲ. ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅದು ಪರ್ಫೆಕ್ಟ್ ಆಗಬೇಕು. ಆಮೇಲೆ ತಾಲೂಕ್ ಪಂಚಾಯತಿ ಅಲ್ಲೂ ಮಾಡ್ತಾಯಿದ್ದೀನಿ. ಹಿರಿಯ ಭೂವಿಜ್ಞಾನಿ ಗಣಿ ಮತ್ತು ವಿಜ್ಞಾನ ಅಲ್ಲೂ ಸ್ವಯಂ ಪ್ರತಿನಿಧಿ ಇದು ಇವತ್ತು ಸ್ಪಾಟ್ಗೆ ಹೋಗಿದ್ದೀವಿ. ಅದೊಂದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅದನ್ನು ಮಾಡ್ತಾಯಿದ್ದೀನಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕೊಪ್ಪಳ 2 ಸಲ ಬಂದಿದೆ. ಅದು ಮಕ್ಕಳದು, ಅದು ಮಾಡ್ತಾಯಿದ್ದೀನಿ. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸ್ವಯಂಪ್ರೇರಿತ ಮಾಡ್ತಾಯಿದ್ದೀನಿ. ಸಮಾಜ ಕಲ್ಯಾಣ ಇಲಾಖೆ ಅದು ಮಾಡ್ತಾಯಿದ್ದೀನಿ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಯಂಪ್ರೇರಿತ, ಕೃಷಿ ಇಲಾಖೆ, ಅಬ್ಕಾರಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆಮೇಲೆ ಪ್ರವಾಸೋದ್ಯಮ. ಇಲ್ಲಿ ಹೋಮ್ ಸ್ಟೇಗಳು ನೀವೇ ಎಲ್ಲ ಹೇಳಿದ್ರಿ ನೆನ್ನೆ. ಅದು ಸ್ವಲ್ಪ ನಮ್ಮ ಪ್ರವಾಸೋದ್ಯಮದವನ್ನು ಹಿಡ್ಕೊಂಡು ಆ ಹೋಮ್ ಸ್ಟೇಗಳು ಭಾರಿ ಅನ್ಯಾಯ ಆಗ್ತಾಯಿದೆ. ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಪ್ರಾದೇಶಿಕ ಇದರಲ್ಲಿ ನನಗೆ ನಿಮ್ಗೊಂದು ಹೇಳಬೇಕು. ನೆನ್ನೆ ಸಾಯಂಕಾಲ ರಾತ್ರಿ ಲಾಸ್ಟ್ ಅದೇ ಆಫೀಸು ಜೋರು ಮಾಡಿ ಬಂದೆ. ಇವತ್ತು 75 ಸ್ಕೂಲ್ ಬಸ್ಸಸ್ ಇದು ಏನು 75-95 ಸ್ಕೂಲ್ ಬಸ್ಸನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ. ಸುಮಾರು 1 ಲಕ್ಷ ಆಟೋಗಳು. ನಾನು ಹೇಳಿದ್ದೆ ಎಲ್ಲದು 1,73,000 ಎಲ್ಲೋಯ್ತದು ಚೀಟಿ. ಬೈಲಲ್ಲಿ ಎತ್ಕೊಂಡು ಹೋಗ್ತೀರಾ ನೀವು? ನೀವು ಮಾಡ್ತಾ ಇದ್ದೀರ ಅಂತೇಳಿ ಕೆಲವು ಪ್ರೈವೇಟ್ ಸ್ಕೂಲ್ಗಳು ಇವತ್ತು ರಜೆನೇ ಕೊಟ್ಬಿಟ್ಟಿದ್ದಾರೆ. ಯಾಕೆ ವೆಹಿಕಲ್ ನೀವು ನಿನ್ನೆ ಮಾಡಿರ್ತಾರೆ ಸರ್? ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಸರ್. ಇದು ಸೀಸ್ ಮಾಡೋದು ಇವತ್ತು ಅಲ್ಲ ನಾಳೆನೂ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರ್ತದೆ. ಇಲ್ಲ ಅವ್ರ ಆಫೀಸಲ್ಲಿ ಯಾರು ಉಳಿಯಲ್ಲ. ಅದೇ ಕೆಲವು ಪ್ರೈವೇಟ್ ಸ್ಕೂಲ್ ಸರ್ ಇವತ್ತು ರಜೆ ಕೊಟ್ಬಿಟ್ಟಿದ್ರು. ಕೊಳ್ಳಿ, ರಜಾ ಕೊಟ್ಟರೆ ನಾವೇನು ಮಾಡೋಕ್ಕಾಗುತ್ತೆ? ವೆಹಿಕಲ್ ನಾಳೆ ಬರಲೇಬೇಕಲ್ಲ, ಸ್ಕೂಲ್ ನಡೆಸಲೇಬೇಕಲ್ಲ. ಅವ್ರೇನು ಸ್ಕೂಲು ಪರ್ಮನೆಂಟ್ ರಜಾ ಕೊಡೋಕ್ಕಾಗಲ್ಲ. 1,63,000 ಎಲ್ಲ ಎತ್ಕೊಂಡದ ಅವನು. 1,63,000 ಅಷ್ಟು ಅಮೌಂಟು ಕಲೆಕ್ಟ್ ಮಾಡಿದ್ದಾರೆ. ದಂಡ 75 ವೆಹಿಕಲ್ಸು ಸೀಸ್ ಮಾಡಿದ್ದಾರೆ ಇವತ್ತು. 98 ಎಲ್ಲಿ ಚೀಟಿ ಎತ್ಕೊಂಡು ಎಲ್ಲದ ಅವನು?
ನಾನು ಕೊಡ್ತೀನಿ ಸರ್, ಡೀಟೇಲ್ ಕೊಡ್ತೀನಿ ನಾನು ನಿಮಗೆ. ನಿಮ್ಮ ವಾಟ್ಸಪ್ ಹಾಕಿ ಗ್ರೂಪ್ ಆಮೇಲೆ ಅಲ್ಪಸಂಖ್ಯಾತರ ಮೆಟ್ರಿಕ್ ಅಂತಾರೆ ಬಾಲಕಿಯರ ವಸತಿ ನಿಲಯ, ಅಲ್ಲೂ ಸ್ವಯಂ ಪ್ರೇರಿತ ಮಾಡಬೇಕು ಅಂತಿದ್ದೆ. ಅಲ್ಲಿ ಬುಕ್ಸ್ ಕೊಟ್ಟಿಲ್ಲ ಅಂತ ಹೇಳಿದರು. ಇವತ್ತು ತಂದು ನನಗೆ ಬುಕ್ಸ್ ಕೊಟ್ಟಿದ್ದೀವಿ ಅಂತ ಎಲ್ಲ ಕಂಪ್ಲೇಂಟ್ಸ್ ರಿಪೋರ್ಟ್ ಕೊಟ್ಟರು. ಟೀಚರ್ಸ್ ಇಲ್ಲ ಅಂತ ಹೇಳಿದ್ರು, ಟೀಚರ್ಸ್ನ ಅಪಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನು ಮಾಡ್ತಾಯಿಲ್ಲ. ಸಬ್ಜೆಕ್ಟು ಕಂಡೀಷನ್ ಅಂತ ನಾನು ಹೇಳಿದ್ದೀನಿ, ಅದನ್ನು ಆಮೇಲೆ ನೋಡ್ತೀನಿ. ಗಣತಾಜ್ಯ ವಿಲೇವಾರಿ ಘಟಕ ಅದು ಮಾಡ್ತಾಯಿದ್ದೀನಿ. ಕೊಪ್ಪಳ ಜಿಲ್ಲಾ ಮತ್ತು ಬಹುದ್ದೂರು ಬಂಡಿ ನಾವು 1970 ಪರವಾನಗಿ ಪಡೆದ ವಿಸ್ತೀರ್ಣಕ್ಕಿಂತ ಹೆಚ್ಚು ವಿಸ್ತೀರ್ಣದಲ್ಲಿ ಅಕ್ರಮವಾದ ಕ್ರಷರ್ ಕಲ್ಲು ಗಣಿಗಾರಿಕೆ ನಡೆಸಿ ಅದು ಸಂಪರ್ಕ ಮಾಡ್ತಾಯಿದ್ದೀನಿ. APMCಯಲ್ಲಿ ಸರಿಯಾಗಿ ಅದು ಬೆಳಗ್ಗೆ ನಾವು ಹೋದಾಗ ಏನೇನೂ ಇಲ್ಲ, ರಾತ್ರಿ 2 ಗಂಟೆಗೆ ಅಂತ ಹೇಳ್ಬಿಟ್ಟು ಇವಾಗ ಒಂದಷ್ಟು ಇದು ಕೊಟ್ಟಿದ್ದಾರೆ ಅವರು, ನಮ್ಮವರು ರಿಪೋರ್ಟ್ಗಳು. ಬೆಳಗ್ಗೆ ನಾವು ಹೋಗಿ ಬಂದಿದ್ದಕ್ಕೋಸ್ಕರ ಎಲ್ಲ ಸ್ವಲ್ಪ ರೋಡೆಲ್ಲ ಕ್ಲೀನ್ ಮಾಡಿಸಿ ಲೈಟ್ಗಳು ಹಾಕ್ತಾಯಿದ್ದಾರೆ ಇಲ್ಲಿ. ಅದು ಇವತ್ತು ನಾಳೆ ಗೊತ್ತಿಲ್ಲ. ಲೈಟ್ ಹಾಕಿದ್ದಾರೆ, ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಶೌಚಾಲಯ ಕ್ಲೀನ್ ಮಾಡಿದ್ದಾರೆ, ಅಲ್ಲಿ ಕಂಪ್ಲೀಟ್ ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಮ್ಮ ಇದನ್ನು ನಾನು ನಮ್ಮ DC ಸಾಹೇಬ್ರಿಗೆ ಹೇಳಿದ್ದೀನಿ, ಪೇಂಟ್ ಎಲ್ಲ ಹಾಕ್ತಾಯಿದ್ದಾರೆ ಇವತ್ತೇ. ಟ್ಯಾಂಕು ಏನೋ ಒಂದು ಇದು ಮಾಡಿ ಎಲ್ಲ ಇದು ಮಾಡಿ ಬೋರ್ಡ್ಗಳೆಲ್ಲ ಹಾಕ್ಸ್ತಾ ಇದ್ದಾರೆ. ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಮ್ಮ DC ಸಾಹೇಬ್ರಿಗೆ ನಾನು ಹೇಳಿದ್ದೀನಿ, ನೀವು ಮಾನಿಟ್ರ್ ಮಾಡಬೇಕು, ಅದೇನು ನಾನು ಕ್ಲೋಸ್ ಮಾಡಲ್ಲ, ಕೇಸ್ ಕಂಟಿನ್ಯೂ ಮಾಡ್ತೀನಿ. ಅದರಲ್ಲಿ ಏನೇನೂ ಇಲ್ಲ, ಇದು ಜಸ್ಟ್ ಪ್ರೇಮಾಪೇಶ್ ನಾನು ಇರಬೇಕಾ ತೋರ್ಸೋಕ್ಕೆ ಏನೋ ಮಾಡಿದ್ದಾರೆ ಅವರು. ಮತ್ತೆ 2 ತಿಂಗಳು 3 ತಿಂಗಳು ನಾನು ತೊಗೊಂಡು ಅದು ಏನು ಮಾಡಬೇಕು ಅದನ್ನು ಆಕ್ಷನ್ ತೊಗೊತೀನಿ ನಾನು. ಆ ಆಟೋದು ಕೊಡಿರಿ, ಇಲ್ಲಿ ನೀವು ಯಾಕೆ ತೊಗೊಂಡು ಹೋಗ್ತೀರಾ?